all, welcome back to our channel Janvi Academy. So today I'm here with new updates for 10th and PUC students. ಯಾರೆಲ್ಲ ಬೋರ್ಡ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದಾರೋ ಅವರಿಗೆ ನಾನು ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಬಂದಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥ ಅಪ್ಡೇಟ್ಸ್ ಬಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮೇಲೆ. ನೀವು ಯಾವುದೇ ಒಂದು ಸಿಲೆಬಸ್ ನಲ್ಲಿ ಓದ್ತಾ ಇರಲಿ, ಇಟ್ ಮೇ ಬಿ ಸ್ಟೇಟ್, ICSE, CBSE, ಯೂಶಲಿ ನಿಮಗೆ 2 or 3 ಸಬ್ಜೆಕ್ಟ್ಸ್ ಇರುತ್ತೆ. ಇಟ್ ಮೇ ಬಿ ಕನ್ನಡ ಇಂಗ್ಲಿಷ್ ಆರ್ ಕನ್ನಡ ಇಂಗ್ಲಿಷ್ ಹಿಂದಿ ಲೈಕ್ ದಟ್. ಸೊ ಲ್ಯಾಂಗ್ವೇಜ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಯಾವ ರೀತಿ ಬರೆದ್ರೆ ನಿಮ್ಗೆ ಹೈ ಸ್ಕೋರ್ ಮಾಡ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ ವಿಶೇಷತೆ. ಸೊ ಇನ್ ದಿಸ್ ವಿಡಿಯೋ ನಾನು ನಿಮಗೆ ಕೇಳ್ತೀನಿ, ಲ್ಯಾಂಗ್ವೇಜ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಯಾವ ರೀತಿ ಓದ್ತಾ ಇದ್ದೀರಾ. ಆಸ್ ಐ ಹ್ಯಾವ್ ಸೀನ್, ನಾನು ಎಷ್ಟೋ ಮಕ್ಕಳನ್ನ ನೋಡಿರೋ ಥರ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೊಂದು ಕ್ವಶನ್ ಆನ್ಸರ್ ಇರುತ್ತೆ, ಅದನ್ನು ಪದೇ ಪದೇ ಓದ್ತಿರ್ತಾರೆ, ಮೆಮೊರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ರೀತಿ ನೀವು ಮೆಮೊರೈಸ್ ಮಾಡ್ತಾ ಹೋದರೆ ಎಷ್ಟು ಅಂತ ನೀವು ನೆನ್ಪಿಟ್ಕೊಳ್ತೀರಾ. ಯಾವ್ದಾದ್ರು ಮಧ್ಯದಲ್ಲಿ ಒಂದು ಲೈನ್ ಮರ್ತೋದ್ರೂ ಕೂಡ ನಿಮಗೆ ಕಂಟಿನ್ಯೂಟಿ ಆನ್ಸರ್ ಬರೆಯೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಥಿಂಗ್, ನಾವು ಯಾವುದೇ ಲ್ಯಾಂಗ್ವೇಜ್ ತಗೊಂಡ್ರು ಆ ಒಂದು ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಯಾವುದೇ ಒಂದು ಮೆಟೀರಿಯಲ್ ಅಲ್ಲಿ ಏನಿರುತ್ತೆ, ದೇರ್ ಆರ್ 2 ಥಿಂಗ್ಸ್. ಒಂದು ಸ್ಟೋರೀಸ್ ಇರುತ್ತೆ, ಅನದರ್ ಒನ್ ಇಸ್ ರೈಮ್ಸ್ ಇರುತ್ತೆ, ಅಂದ್ರೆ ಸಾಂಗ್ಸ್ ಇಲ್ಲ ಪೋಯಮ್ಸ್ ಇರುತ್ತೆ ಅಲ್ವಾ. ಸೊ ಸ್ಟೋರೀಸ್ ಅಂತ ಬಂದಾಗ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದು ಈ ಸ್ಟೋರಿ ಯಾವುದ್ರ ಮೇಲಿದೆ ಅಲ್ವಾ. ಅಂಡ್ ನೆಕ್ಸ್ಟ್, ಈ ಸ್ಟೋರಿನಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಎಷ್ಟು, ಅಂದ್ರೆ ಎಷ್ಟು ಜನ ಈ ಸ್ಟೋರಿನಲ್ಲಿ ಬರ್ತಾರೆ, ಅಂಡ್ ವಾಟ್ ಆರ್ ದೇರ್ ಕಾನ್ವರ್ಸೇಷನ್ ಬಿಟ್ವೀನ್ ದೆಮ್, ಯಾರ್ಯಾರು ಯಾವ ರೋಲ್ನ ಪ್ಲೇ ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ 1 to 1 ಆನ್ಸರ್ ಈಸಿ ಆಗುತ್ತೆ. ಯಾವುದೇ ಕ್ವಶನ್ ಕೊಟ್ಟರು ನೀವು ಆನ್ಸರ್ ಬರಿಬೋದು, ರೈಟ್. ಸೊ ಒಂದು ಸ್ಟೋರಿನ ನೀವು ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಬೇಕಾಗಿರೋದಿಷ್ಟೇ. ವಾಟ್ ಈಸ್ ದ ಸ್ಟೋರಿ ಅಬೌಟ್, how many characters in it, and what are the conversation between, what is the end of the story. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಆನ್ಸರ್ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಪೋಯಮ್ಸ್ ಆರ್ ಸಾಂಗ್ ಅಂತ ಬಂದಾಗ ಅಲ್ಲಿ ನಿಮಗೆ ಸಿಂಪಲ್ ಆಗಿರುತ್ತೆ. ದಟ್ ಈಸ್ ಫೀಲಿಂಗ್ ಆಫ್ ದ ಆಥರ್, ಯಾರು ಅದನ್ನ ಬರ್ದಿರ್ತಾರೋ ಅವರ ಒಂದು ಥಾಟ್ ಪ್ರೋಸೆಸ್ ಮೇಲೆ ಇರುತ್ತೆ. ದಟ್ ಮೇ ಬಿ ದ ಎಕ್ಸ್ಪ್ಲನೇಷನ್ ಆಫ್ ನೇಚರ್ ಆಗಿರ್ಬೋದು, ಇಲ್ಲ ಒಂದು ಥಾಟ್ ಪ್ರೋಸೆಸ್ ಆಗಿರ್ಬೋದು, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು. ನೀವು ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ದಟ್ ಈಸ್ ಈಸಿ ಟು ಎಕ್ಸ್ಪ್ಲೈನ್. ನಿಮ್ಗೆ ಅಲ್ಲಿ ಏನು ಕೇಳ್ತಾರೆ, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೇಳ್ತಾರೆ, ಇಲ್ಲ ವಾಟ್ ಈಸ್ ದ ಪೊಯಮ್ ಅಬೌಟ್ ಕೇಳ್ತಾರೆ, ಅಂಡ್ ದ ಇನ್ಫಾರ್ಮೇಶನ್ ವಾಟ್ ಯು ಆರ್ ಗೆಟಿಂಗ್ ಅಂತ ಕೇಳ್ತಾರೆ. ಸೊ ಈ ರೀತಿ ನೀವು ಅನಲೈಸ್ ಮಾಡೋದ್ರಿಂದ ಸಾಂಗ್ಸ್ ಆಗಲಿ ಸ್ಟೋರೀಸ್ ಆಗಲಿ ಈಸಿ ಟು ಆನ್ಸರ್. ನೆಕ್ಸ್ಟ್, ನೀವು ಇನ್ನೂ ಹೈ ಸ್ಕೋರ್ ಮಾಡಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಯೂಶಲಿ ಲ್ಯಾಂಗ್ವೇಜ್ ಅಂದಾಗ ನಾವು ಒಕ್ಯಾಬ್ಲರಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ನಾವು ನ್ಯೂ ವರ್ಡ್ಸ್ ಮೀನಿಂಗ್ಸ್ನ ಕಲಿಬೇಕು. ಯಾವುದೇ ಒಂದು ಸ್ಟೋರಿ, ರೈಮ್ಸ್, ವಾಟ್ ಎವರ್ ಯು ಟೇಕ್, ಅಲ್ಲೊಂದು ವರ್ಡ್ ಇರುತ್ತೆ, ಆ ವರ್ಡಿಗೆ ಏನು ಮೀನಿಂಗ್ ಅಂತ ಇರುತ್ತೆ, ನೀವು ಅದನ್ನು ಕೂಡ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಕ್ಯಾಬ್ಲರಿ ಎನ್ರಿಚ್ಮೆಂಟ್, ಮೀನಿಂಗ್ಸ್ ಅಂತೇಳಿ ನಾವು ಹೇಳ್ತೀವಿ. ಅದು ಒಂದು ಕಡೆ. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ಕ್ವಶನ್ ಪೇಪರ್ಸ್. ನಿಮ್ಗೆ ಆಲ್ರೆಡಿ ಈಗ ಪ್ರಿಪ್ರೇಟರೀಸ್ ಬರ್ದಿದ್ದೀರಾ, ಮಿಡ್ ಟರ್ಮ್ ಬರ್ದಿದ್ದೀರಾ, ಮೋಸ್ಟ್ ಆಫ್ ಯು ಆಲ್ ನೋ ದ ಕ್ವಶನ್ ಪೇಪರ್ ಔಟ್ಲೈನ್. ಸೊ ಇದ್ರಲ್ಲಿ ಏನು ಕೊಡ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ತಾರೆ. ಅದಾದ್ಮೇಲೆ ಮೇಯ್ನ್ ಆಗಿ ನಿಮಗೆ ಸ್ಕೋರಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಂದ್ರೆ ಸ್ಕೋರಿಂಗ್ ಪ್ಯಾಟರ್ನ್ ಅಲ್ಲಿ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದಿ ಆನ್ಸರ್ ಮಾಡುವಂಥದ್ದು. ಮೇನ್ ಥಿಂಗ್ ನಿಮ್ಗೆ ಇಲ್ಲಿ ರೀಡಿಂಗ್ ಸ್ಕಿಲ್ಸ್ ಇರಬೇಕು. ರೀಡಿಂಗ್ ಸ್ಕಿಲ್ಸ್ ಇತ್ತು ಅಂದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡಿ ಮಾರ್ಕ್ಸ್ನ ತಗೊಬೋದು. ಆ್ಯಂಡ್ ನೆಕ್ಸ್ಟ್ ಇಸ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಂತ ಬಂದಾಗ ಇದು ಯಾರಿಗೆ ಅನ್ನೋದಿರುತ್ತೆ. ರೀಡ್ ದ ಕ್ವಶನ್ ಪ್ರಾಪರ್ಲಿ. ಇಟ್ ಮೇ ಬಿ ಲೀವ್ ಲೆಟರ್, ಇಟ್ ಮೇ ಬಿ ಟು ಎನಿ ಆಫ್ ದ ಡಿಪಾರ್ಟ್ಮೆಂಟ್. ಆ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ ಪ್ರಾಬ್ಲಮ್ಗೆ ಒಂದು ಲೆಟರ್ನ ಬರೀರಿ ಅಂತ ಇರುತ್ತೆ. ಸೊ ನಿಮ್ಗೆ ಇಲ್ಲೂ ಕೂಡ ಮಾರ್ಕ್ಸ್ನ ಈಸಿಯಾಗಿ ತಗೊಬೋದು. ಅಡ್ರೆಸ್ಸಿಂಗ್ ದ ಪ್ರಾಬ್ಲಮ್, ಯಾರಿಗೆ ಬರೀತಾ ಇದ್ದೀರಾ, ಯಾರಿಂದ, ಬಾಡಿ ಆಫ್ ದ ಲೆಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಈಸಿ ಔಟ್ ಆಫ್ ಔಟ್ ಮಾರ್ಕ್ಸ್ನ ನೀವು ಇಲ್ಲಿ ತಗೊಬೋದು. ಆ್ಯಂಡ್ ನೆಕ್ಸ್ಟ್ ಇಸ್ ಅನಾಲಿಟಿಕಲ್ ರೈಟಿಂಗ್. ಅಗೇನ್ ಇಲ್ಲಿ ಕೂಡ ಒಂದು ನಿಮಗೆ ಟಾಪಿಕ್ನ ಕೊಟ್ಟಿರ್ತಾರೆ, ಆ ಟಾಪಿಕ್ನ ನೀವು ಅಡ್ರೆಸ್ ಮಾಡಿ ಬರೆಯೋದ್ರಿಂದ ಇಲ್ಲೂ ಕೂಡ ಈಸಿಯಾಗಿ ಮಾರ್ಕ್ಸ್ನ ತಗೊಬೋದು. ಒನ್ ಥಿಂಗ್ ಸ್ಟೂಡೆಂಟ್ಸ್, ನೀವು ಯಾವುದೇ ಕ್ವಶನ್ ಪೇಪರ್ ತಗೊಂಡ್ರು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅಂತಾನೆ ಒಂದಷ್ಟು ಪ್ಯಾಟರ್ನ್ ಅವರು ರೆಡಿ ಮಾಡಿಕೊಟ್ಟಿರ್ತಾರೆ. ನೀವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಉಳ್ಕೊಂಡಿರೋದು ಲಿಟ್ರಸಿ ಪಾರ್ಟ್. ಸೊ ಲಿಟ್ರೇಚರ್ ಪಾರ್ಟ್ನ ನೀವು ಆಸ್ ಐ ಸೆಡ್ ಸ್ಟೋರೀಸ್ನ ನೀವು ಅನಲೈಸ್ ಮಾಡಿ, ಕ್ಯಾರೆಕ್ಟರ್ಸ್ನ ಮಾಡಿ, ಆ್ಯಂಡ್ ಅಲ್ಲಿ ಅನಲೈಸ್ ಮಾಡಿ ಆನ್ಸರ್ ಮಾಡೋದ್ರಿಂದ ಈಸಿ ಟು ಆನ್ಸರ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್. ಆ್ಯಂಡ್ ಫೈನಲಿ ಯು ಶುಡ್ ಬಿ ಗೆಟ್ ಯು ಶುಡ್ ಸ್ಟೇ ಹೆಲ್ದಿ. ನೀವು ಯಾವಾಗ ಹೆಲ್ದಿಯಾಗಿ ಸ್ಟೇ ಇರ್ತೀರಲ್ಲ, ಹೆಲ್ದಿ ಮೈಂಡ್ ಸೆಟ್ ಇರುತ್ತಲ್ಲ, ಸ್ಟ್ರಾಂಗ್ ಮೈಂಡ್ ಸೆಟ್ ಇರುತ್ತಲ್ಲ, ಇದೆಲ್ಲನೂ ಪಾಸಿಬಲ್ ಆಗುತ್ತೆ. ಎಸ್ ಐ ನೋ ನಿಮಗೆ ಕಡಿಮೆ ಟೈಮ್ ಇದೆ, ಈ ಟೈಮಲ್ಲಿ ಅನಲೈಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಗೋ ಥ್ರೂ ದಿಸ್. ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ ಸಕ್ಸಸ್ಫುಲಿ ಆ್ಯಂಡ್ ಸ್ಕೋರ್ ಔಟ್ ಆಫ್ ಔಟ್, ರೈಟ್. Keep in your mind and practice. Stay healthy. Don't forget to like, share and subscribe. Be waiting. I'll be coming up with the other updates for science and mathematics.